ಇದು 16ನೇ ಶತಮಾನದ ಒಂದು ದೇವಸ್ಥಾನ ಇದೆ. ಅತ್ಯಂತ ಪ್ರಾಚೀನವಾದಂಥ ಅತ್ಯಂತ ಪವರ್ಫುಲ್ ದೇವಸ್ಥಾನ ಅಂತ ಹೇಳಿ ಹೇಳ್ಬೋದು. ದಕ್ಷಿಣಮುಖಿ ಮತ್ತು ಒಂದೇ ಮುಖದಲ್ಲಿ 5 ಮುಖಗಳಿರುವಂತಹ ಆಂಜನೇಯ ಸ್ವಾಮಿ ದೇವಸ್ಥಾನ ಇದ್ದು, ಈ ಒಂದು ಆವರಣದಲ್ಲಿ ಒಂದು ದೇವಸ್ಥಾನ, ಶಿವಲಿಂಗ ದೇವಸ್ಥಾನ ಇತ್ತು. ಆ ಒಂದು ದೇವಸ್ಥಾನ ಬರ್ತಾ ಬರ್ತಾ ಏನಿದೆ ಅಂದರೆ ಒಳಗಡೆ ಇರುವಂಥ ಶಿವಲಿಂಗ ಒಂದು ಮಾಯ ಆಗಿತ್ತು. ಆದ ನಂತರ ಇದು ಕಳಸ ಬಿದ್ದಿತ್ತು. ಈ ದೇವಸ್ಥಾನ ಪೂರ್ತಿಯಾಗಿ ಒಂದು ಅವನತಿಗೆ ಬರ್ತಾ ಇತ್ತು. ಇಲ್ಲಿ ದೇವಸ್ಥಾನದಲ್ಲಿ ಸೇವೆ ಸಲ್ಲಿಸಿರುವಂಥ ಕಾರ್ಯಕರ್ತರು ಏನಿದೆ ಅಂದ್ರೆ ಇದಕ್ಕೆ ಏನಾದರೂ ಮಾಡಿ ರಿಪೇರಿ ಮಾಡೋಣ ಅಂಥೇಳಿ ಈ ಒಂದು ದೇವಸ್ಥಾನವನ್ನು ರಿಪೇರಿ ಸ್ಟಾರ್ಟ್ ಮಾಡಿದ್ರು. ಮಾಡಿದ ಮೇಲೆ ಮತ್ತೆ ಅದರದ್ದು ಎಲ್ಲ ನೋಡಿದ್ವಿ. ಕೆಲವು ಅವಶೇಷಗಳು ಶಿವಲಿಂಗದ ಸಿಕ್ಕಿದ್ವು. ಆ ಸಿಕ್ಕ ಮೇಲೆ ಏನು ಅಂದರೆ ಇದಕ್ಕೆ ಒಂದು ಶಿವಲಿಂಗ ಸ್ಥಾಪನೆ ಮಾಡಬೇಕು ಅನ್ನೋ ಒಂದು ವಿಚಾರ ಬಂತು. ವಿಚಾರ ಬಂದಿದ ಮೇಲೆ ಇದನ್ನು ಮಾತೇನು ಅಂದ್ರೆ ನಾವು ಹಿರೇಮಠ ಸಂಸ್ಥಾನದ ಶ್ರೀ ಗಂಗಾಧರ ಶಿವಾಚಾರ್ಯರು ಅವ್ರ ಕಿವಿಗಿಟ್ಟು ಅವರ ಒಂದು ನೇತೃತ್ವದಲ್ಲಿ ಅವರ ಒಂದು ಅಧ್ಯಕ್ಷತೆಯಲ್ಲಿ ಏನಿದೆ ಅಂದರೆ ಇವತ್ತು ನರ್ಮದೇಶ್ವರ ಒಂದು ಶಿವಲಿಂಗ ಸ್ಥಾಪನೆ ಮಾಡಬೇಕು. ಸ್ವಯಂಭೂ ಶಿವಲಿಂಗ ಇದೆ, ಅದು ಓಂಕಾರೇಶ್ವರಿ. ಯಾವುದೇ ಒಂದು ಶಿವಲಿಂಗ ದೇವಸ್ಥಾನವನ್ನು ಮೂರ್ತಿಯನ್ನು ಸ್ಥಾಪನೆ ಮಾಡಬೇಕಂದ್ರೆ ಯಾವುದಾದ್ರೂ ಒಂದು ದೇವಸ್ಥಾನ ಜಾಗದಿಂದ ತರಬೇಕು ಅಂತೇಳಿ ಹೇಳ್ತಾರೆ, ಇತಿಹಾಸ ಪ್ರಕಾರ ಇದೆ. ಆ ಒಂದು ಮೂಲಕ ಏನಿದೆ ಶಿವಲಿಂಗ ಏನಿದೆ ಅಂದ್ರೆ ನಾವು ನರ್ಮದೇಶ್ವರನ್ನು ತರೋಣ. ನರ್ಮದೇಶ್ವರ ಶಿವಲಿಂಗ ಚೆನ್ನಾಗಿದೆ. ಅದಾದ ನಂತರ ಇಡೀ ಒಂದು ನಮ್ಮ ಈ ಒಂದು ಭಾಗದಲ್ಲಿ ಆ ನರ್ಮದೇಶ್ವರ ಶಿವಲಿಂಗ ಎಲ್ಲೂ ಇಲ್ಲ. ಈ ಶಿವಲಿಂಗಕ್ಕೆ ಬರೀ ಕೈ ಮುಟ್ಟಿದ್ರೇ ಸಾಕು, ನಮ್ಮ ಅನೇಕ ಇಷ್ಟಾರ್ಥಗಳನ್ನು ಈಡೇರ್ತವೆ ಅನ್ನೋ ಒಂದು ನಂಬಿಕೆ ಆ ಒಂದು ಶಿವಲಿಂಗನ ಮೇಲೆ ಇದೆ. ಆ ನಿಮಿತ್ತ ಶಿವಲಿಂಗ ಮತ್ತು ಶಿವಲಿಂಗ ಪಾಣ್ಮಠವನ್ನ ಆ ಒಂದು ನರ್ಮದೇಶ್ವರ ನದಿಯಲ್ಲಿ ಸಿಗುವಂತಹ ಒಂದು ಕಲ್ಲಿನಿಂದೇ ತಗೊಂಡು ಬಂದಿದ್ದು. ಈಗೇನಿದೆ ಅಂದರೆ ಈ ಒಂದು ಹಿರೇಮಠ ಸಂಸ್ಥಾನದ ಶ್ರೀಗಳ ಒಂದು ಅಧ್ಯಕ್ಷತೆಯಲ್ಲೇನೆ ಅವರ ಒಂದು ಮಾರ್ಗದರ್ಶನದಲ್ಲೇ ಈ ಒಂದು ಶಿವಲಿಂಗವನ್ನು ಸ್ಥಾಪನೆ ಮಾಡ್ತೀವಿ. ಅದಾದ ಬಳಿಕ ಈ ಒಂದು ದೇವಸ್ಥಾನ ಒಂದು ಜೀರ್ಣೋದ್ಧಾರಕ್ಕೆ ನಮ್ಮ ಹಾಲಿ ಶಾಸಕರಾಯಿತು, ಮಾಜಿ ಸಚಿವರಾಯಿತು, ವಿಧಾನ ಪರಿಷತ್ ಸದಸ್ಯರಾಯಿತು, ಅದಾದ ನಂತರ ಏನಂದ್ರೆ ದಿವಂಗತ ರಾಮಚಂದ್ರ ಈರಪ್ಪ ಅವರ ಒಂದು ಕುಟುಂಬಸ್ಥರಾಯಿತು. ಇವರೆಲ್ಲರೂ ಏನಿದೆ ಅಂದ್ರೆ ಅನೇಕ ರೀತಿಯಿಂದ ನಮಗೆ ತನು ಮನದಿಂದ ಒಂದು ಸಹಾಯ ಮಾಡ್ತಾ ಇದ್ದಾರೆ. ಈ ಒಂದು ದೇವಸ್ಥಾನ ಬರುವಂಥ ದಿನಗಳಲ್ಲಿ ಅನೇಕ ಭಕ್ತರನ್ನ ಈ ಕಡೆ ಕೈ ಬೀಸಿ ಕರೆಯುವಂಥ ಒಂದು ದೇವಸ್ಥಾನ ಇದು ಆಗಲಿದೆ.